ಅವರು ಪ್ರೀತಿಯನ್ನು ನೋಡ್ತಿರೋ ಕಾರು ಮೋಡಗಳು ಸಹ ನಿಮ್ಮ ಪ್ರೀತಿಗೆ ನಾನು ಸಂತೋಷ ಪಡ್ತಿದ್ದೀನಿ ಅಂತ ಹನಿಗಳು ನೆಲವನ್ನು ಮುದ್ದಾಡೋದಕ್ಕೆ ಕಳಿಸಿದ್ರೆ ತಂಗಾಳಿ ಇಬ್ಬರನ್ನ ತಪ್ಪಿಕೊಂಡು ನೀವು ಸುರಿಸಿದ ಬೆವರನ್ನೇ ನಾನು ಆರಿಸ್ತೀನಿ ಅಂತ ಇಬ್ಬರಿಗೂ ಉಪಶಮನವನ್ನು ನೀಡ್ತಾ ಅವರನ್ನು ಆ ರಾತ್ರಿಯಲ್ಲಿ ಮತ್ತಷ್ಟು ಹತ್ರವನ್ನಾಗಿ ಮಾಡಿತು. ಅಷ್ಟೊಂದು ವರ್ಷಗಳ ವಿರಹವನ್ನು ತೀರಿಸ್ಕೊಳ್ಳಲು ಒಂದು ರಾತ್ರಿ ಸಾಕಾಗೋದಿಲ್ವೇನೋ ಅಂತ ಅನ್ನಿಸ್ತು ಇಬ್ಬರಿಗೂ ಕೂಡ. ಇಬ್ಬರು ನಿದ್ದೆಯನ್ನು ಮರೆತು ಒಬ್ಬರ ಮೇಲೊಬ್ಬರಿಗಿರೋ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ತುಂಬ ಬ್ಯುಸಿಯಾಗಿ ಆ ರಾತ್ರಿಯನ್ನು ಕಳೆದುಬಿಟ್ರು. ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಇನ್ನೂ ತನ್ನನ್ನು ಬಿಡದ ದೇವ್ ಎದೆ ಮೇಲೆ ಕೈ ಹಾಕಿ ಬಾಬಾ ಇನ್ನು ಸಾಕು ಅಂತ ಹೇಳಿದ್ಲು ಸಾನ್ವಿ ನೀರಸವಾಗಿ. ನನಗೆ ಸಾಕಾಗ್ತಿಲ್ಲ ಸಾನ್ವಿ, ನನಗಿನ್ನೂ ಬೇಕು, ನಿಲ್ಲಿಸ್ಬೇಡ ಅಂತ ಮುತ್ತುಗಳ ಮಳೆ ಸುರಿಸ್ತಿದ್ರೆ ಬಾಬಾ ಬೆಳಗಾಗ್ತಿದೆ, ಈಗಲೂ ಹೀಗೆ ಬಾಲ್ಕನಿಲಿದ್ರೆ ಚೆನ್ನಾಗಿರೋದಿಲ್ಲ, ಅದರಲ್ಲೂ ಅಹಿರಾ ಕೂಡ ಎದ್ದೇಳ್ತಾಳೇನೋ ಅಂತ ಅಂದ ತಕ್ಷಣ ದೇವ್ ಅಸಹನೆಯಿಂದ ತಪ್ಪದ ಹಾಗಿದ್ರೆ ಅಂತ ಕೇಳ್ದ. ಇಲ್ಲ ಅನ್ನೋ ಹಾಗೆ ಸಾನ್ವಿ ತಲೆ ಹಾಡಿಸ್ತಿದ್ದಂತೆ, ಹಾಗಿದ್ರೆ ನಡಿ ಇಬ್ಬರು ಒಟ್ಟಿಗೆ ಶವರ್ ಮಾಡೋಣ, ಇಷ್ಟರವರೆಗೆ ಆ ಅನುಭವ ಪಡೆದಿಲ್ಲ ಅಲ್ವಾ ಅಂತ ಸಾನ್ವಿ ನಿಂತ್ಕೊಂಡು ವಾಶ್ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದ. ಸಾನ್ವಿ ಶಾಕ್ ಆಗಿ ಬಾಬಾ ಬೇಡ ಅಂತ ಅಂತಿದ್ರು ಕೇಳಿಸ್ಕೊಳ್ದೆ ಸಾನ್ವಿನ ಕರ್ಕೊಂಡು ಹೋಗಿ ವಾಶ್ರೂಮ್ನ ಬಾತ್ ಟಬ್ನಲ್ಲಿ ಮಲಗಿಸಿ ಬಿಸಿ ನೀರನ್ನು ಆನ್ ಮಾಡಿ ವಾಶ್ರೂಮ್ ಡೋರ್ ಕ್ಲೋಸ್ ಮಾಡಿ ಸಾನ್ವಿ ಕಡೆ ತಿರುಗಿದ್ರೆ ಸಾನ್ವಿ ಮುನಿಸಿನಿಂದ ಏನು ಬಾಬಾ ನೀನು ಅಂತ ಕೇಳಿದ್ಲು. ಮತ್ತೆ ಏನು ಮಾಡ್ಬೇಕು ಹೇಳು, ಇಷ್ಟು ದಿನ ಹೇಗೋ ಕಷ್ಟಪಟ್ಟು ನನ್ನ ಭಾವನೆಗಳನ್ನ ಹತ್ತಿಕೊಂಡಿದ್ದೆ, ಎಷ್ಟು ಫೀಲಿಂಗ್ಸ್ ಬಂದರೂ ಮಡಿ ಕಟ್ಕೊಂಡು ಕೂತಿದ್ದೆ, ಆದರೆ ಈಗ ಆ ಅವಶ್ಯಕತೆ ಕೂಡ ಇಲ್ಲ ಅಂತ ಅಂದಿದ ತಕ್ಷಣ ಈಗ ನೆನಪಿಗೆ ಬಂತು ಬಾಬಾ, ಹೌದು ನಾನು ಆರೋಗ್ಯ ದೃಷ್ಟಿಯಿಂದ ನನಗೆ ದೂರವಾಗಿರ್ತೀನಿ ಅಂತ ನೀನು ಸಂಜೆ ತಾನೇ ಹೇಳಿದ್ದೆ, ಮತ್ತು ಈಗೇನಾಯಿತು ಅಂತ ಅನುಮಾನದಿಂದ ಕೇಳಿದ್ಲು. ದೇವ್ ಕೂಡ ಬಾತ್ ಟಬ್ ಒಳಗೆ ಸೇರ್ತಾ ಬರ್ಡೇ ಪಾರ್ಟಿಗೆ ನಿನಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಕೂಡ ಬಂದಿದ್ದರು, ಅವರೇ ನಿನ್ನನ್ನು ಆ್ಯಕ್ಟಿವ್ ಆಗಿ ನೋಡಿ ನಿನಗೆ ಹತ್ತಿರವಾಗೋದಕ್ಕೆ ಪ್ರಯತ್ನಿಸು ಅಂತ ಹೇಳಿದ್ರು. ನಿನ್ನಲ್ಲಿ ಭಾವನೆಗಳು ತೀವ್ರವಾದವಾಗ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗಮನಿಸೋದಕ್ಕೆ ಹೇಳಿದ್ರು. ಒಂದು ವೇಳೆ ನೀನು ನಾರ್ಮಲ್ ಆಗಿದ್ದರೆ ಮುಂದುವರಿ, ಈ ದಿನ ಹಾಸ್ಪಿಟಲ್ ಕರ್ಕೊಂಡು ಬರೋದಕ್ಕೆ ಹೇಳಿದ್ರು ಅಂತ ಅಂದ ದೇವ್ ಸಾನ್ವಿಯನ್ನು ತನ್ನ ಮೇಲೆ ಕೇಳ್ಕೊಳ್ತಾ. ಓಹೋಹೋ ಅದಾ ವಿಷಯ, ಇಲ್ದಿದ್ರೆ ನೀನೇನು ನನಗೆ ಹತ್ರ ಆಗೋದೇನು, ನಡೆಯೋ ಕೆಲಸನೇನಾದು ಅಂತ ಸಾನ್ವಿ ಸುಳ್ಳು ಕೋಪದಿಂದ ಅಂತ ದೇವ್ ಕೆನ್ನಿಯನ್ನು ಹಲ್ಲಿನಿಂದ ಕಚ್ಚಿಬಿಟ್ಲು. ಏನೂ ಆಗಲಿಲ್ಲ, ದೇವ್ ನಗ್ತಾ ಅದು ನಿಜಾನೇ, ಆದರೆ ಈಗ ರಾತ್ರಿ ನಾನು ಗಮನಿಸಿದೆ ನಿನ್ನಲ್ಲಿ ಭಾವನೆಗಳು ಬಂದರೂ ನೀನು ಯಾವುದೇ ಸ್ಟ್ರೆಸ್ ತಗೊಳ್ಳಿಲ್ಲ. ಇನ್ನು 1 ವಾರ ಹಾಸ್ಪಿಟಲ್ಗೆ ಹೋಗಿ ಬ್ರೈನ್ ಸ್ಕ್ಯಾನ್ ಜೊತೆ ಬಾಡಿ ಸ್ಕ್ಯಾನ್ ಕೂಡ ಮಾಡಿಸ್ಕೊಂಡ್ರೆ ಕಂಪ್ಲೀಟಾಗಿ ನೀನು ಕ್ಯೂರ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅಂದರೆ ಸಾನ್ವಿ ತುಂಬ ಸಂತೋಷದಿಂದ ಬಾಬಾ ನನಗೀಗ ತುಂಬ ಹ್ಯಾಪಿಯಾಗಿದೆ, ಹೀಗೆ ನಿನ್ನ ಜೊತೆ ಇರಬೇಕು ಅನ್ನೋ ಎಷ್ಟೋ ವರ್ಷಗಳ ಕನಸು ನನ್ನ ಕನಸು ಸಂಪೂರ್ಣವಾಗಿ ಈಡೇರಿತು ಅಂತ ಕಣ್ಣೀರು ಹಾಕ್ತಾ ಅಂತಿದ್ರೆ ಆ ಕಣ್ಣೀರನ್ನು ತುಟಿಗಳಿಂದ ಒರೆಸಿದ ದೇವ್ ಇದು ಅಳೋ ಸಮಯ ಅಲ್ಲ ಅಂತ ಮತ್ತೊಮ್ಮೆ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡ. ಇಬ್ಬರು ಒಟ್ಟಿಗೆ ಸ್ನಾನ ಮುಗಿಸಿ ಹೊರಗಡೆ ಬರುವಷ್ಟರಲ್ಲಿ ಅಹಿರಾ ನಿದ್ದೆಯಿಂದ ಎದ್ದು ಕಣ್ಣುಚ್ಕೊಳ್ತಾ ಇದ್ಲು. ಸಾನ್ವಿ ಮುನಿಸಿನಿಂದ ದೇವ್ ಕಡೆ ನೋಡ್ತಾ, ನೋಡ್ಕೊಳ್ಳಿ ನಿಮ್ಮ ಮಗಳನ್ನು, ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೊರಟು ಹೋದ್ಲು. ದೇವ್ ನಗ್ತಾ ಅಹಿರಾ ಹತ್ರ ಹೋದರೆ ಅಹಿರಾ ನಿದ್ದೆಗಣ್ಣಲ್ಲೇ ಪಪ್ಪಾ ಅನ್ನೋತಾ ಎತ್ಕೊಳ್ಳಿ ಅಂತ ಕೈ ಚಾಚಿದ್ಲು. ಲಕ್ಕಿ ಚಾಂಪ್ ಅಂತ ದೇವ್ ಅಹಿರಾಳನ್ನು ಎತ್ಕೊಂಡು ಅವಳ ಕೆನ್ನೆ ಸವರ್ತಾ ಗುಡ್ ಮಾರ್ನಿಂಗ್ ಲಕ್ಕಿ ಚಾಂಪ್ ಅಂತ ಅಂದ. ಗುಡ್ ಮಾರ್ನಿಂಗ್ ಪಪ್ಪಾ ಅಂತ ನಿದ್ದೆಗಣ್ಣಿನಲ್ಲೇ ದೇವ್ ಜೊತೆ ಅವಳು ಕೆಳಗೆ ಹೋಗುವಷ್ಟರಲ್ಲಿ ಎಲ್ಲರೂ ನಿದ್ದೆಯಿಂದ ಎದ್ದು ಕಾಫಿ ಕುಡಿತಾ ಸೋಫಾದಲ್ಲಿ ಕೂತಿದ್ರು. ಸಾನ್ವಿ ಕಿಚನ್ ಒಳಗೆ ಹೋಗಿ ಅಹಿರಾಗಾಗಿ ಹಾಲು ತಂದು ಅದನ್ನು ಕುಡಿಸ್ತಾ ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ ಅಂದ್ಲು ಕಿರುನಗುವಿನೊಂದಿಗೆ. ಗುಡ್ ಮಾರ್ನಿಂಗ್ ಅಂತ ಅಲ್ಲಿದ್ದವ್ರು ಕೂಡ ಹೇಳಿದ ಮೇಲೆ ನಾನಿವತ್ತು ತಿಂಡಿ ರೆಡಿ ಮಾಡ್ತೀನಿ, ಎಲ್ರಿಗೂ ಇಷ್ಟ ಆಗುವಂಥದ್ದು ಅಂತ ಹೇಳಿ ಕಿಚನ್ ಒಳಗಡೆ ಹೋದರೆ ಹಿಂದೆಯೇ ಅನ್ಸೂಯ ಅವರು ಕೂಡ ಹೋದರು. ಸಾನ್ವಿ ಅನ್ಸೂಯ ಅವರನ್ನು ಹೋಗಿ ವಿಶ್ರಾಂತಿ ಪಡೆಯೋದಕ್ಕೆ ಹೇಳಿದ್ರು, ಅವರು ಅವಳ ಮಾತನ್ನೇ ಕೇಳಲಿಲ್ಲ. ಇನ್ನು ಕಾವ್ಯ ಫ್ಯಾಮಿಲಿ ಕೂಡ ಅಲ್ಲೇ ಇರೋದ್ರಿಂದ ಕಾವ್ಯ ಅವರ ಅಮ್ಮ ಕೂಡ ಬಂದರು. ಅವ್ರನ್ನ ನೋಡಿ ಸಾನ್ವಿ ತಲೆ ಚಚ್ಕೊಳ್ತಾ ಅತ್ತೆಯವರೇ ನೀವು ಕೂಡನಾ ಅಂತ ಅಂದ್ಲು. ಇಲ್ದಿದ್ರೆ ನೀನೊಬ್ಳೆ ಮಾಡ್ತೀಯಾ, ನಿನ್ನೆ ಇಡೀ ದಿನ ನೀನು ಕೂಡ ದಣಿದಿದೀಯಾ ಸಾನ್ವಿ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಟ್ರು. ಸಾನ್ವಿ ತನ್ನ ತಾಯಿಗಾಗಿ ಹುಡುಕ್ತಿದ್ರೆ ಮಮ್ಮಿ ರೆಡಿ ಆಗ್ತಿದ್ದಾರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ.
ನೀನೇ ಲೇಝಿ, ಅದಕ್ಕೆ ಬೇಗ ಹೇಳಲಿಲ್ಲ. ನಾವು ನೋಡು ರೆಡಿ ಕೂಡ ಆಗ್ಬಿಟ್ಟಿದ್ದೀವಿ ಅಂತಂದರೆ ಅಹಿರಾ ಕಣ್ಣುಚ್ಕೊಳ್ತಾ, ನೀವು ನನ್ನನ್ನು ಎಬ್ಬಿಸ್ಲೇ ಇಲ್ಲ ಅಂತ ಮುದ್ದಾಗಿ ದೂರು ನೀಡಿದ್ಲು. ದೇವು ಮಾಡಿದ ರಾಧಾಂತಕ್ಕೆ ಮೈ ತುಂಬ ಹಲ್ಲಿನ ಗುರುತುಗಳಿರೋದ್ರಿಂದ ಅವು ಕಾಣಿಸ್ತಂತೆ ಇರಲಿ ಅಂತ ಸಾನ್ವಿ ಕಾಲರ್ ನೆಕ್ ಡ್ರೆಸ್ ಹಾಕೊಂಡು ಹೊರಗಡೆ ಬಂದು ಕೋಪದಿಂದ ದೇವ್ ಕಡೆ ನೋಡ್ತಾ, ಅಹಿರಾ ಬಾಯಿಲಿ ನಿನ್ನ ರೆಡಿ ಮಾಡ್ತೀನಿ ಅಂತ ಅವಳನ್ನ ಕರ್ಕೊಂಡು ವಾಶ್ರೂಮ್ ಒಳಗಡೆ ಹೋದ್ಲು. ದೇವ್ಗೆ ಸಾನ್ವಿ ಕೋಪ ಯಾಕೋ ಅರ್ಥ ಆಗದೆ ಹೆಗಲು ಹಾರಿಸಿ ತಾನು ಫ್ರೆಶ್ ಆಗೋದಕ್ಕೆ ಹೊರಟು ಹೋದ. ಅಹಿರಾಳನ್ನು ಫ್ರೆಶ್ ಮಾಡೋಷ್ಟರಲ್ಲೇ ದೇವ್ ಕೆಳಗೆ ಹೋಗ್ಬಿಟ್ಟಿರೋದ್ರಿಂದ ಅಹಿರಾಳನ್ನು ಕರ್ಕೊಂಡು ಕೆಳಗೆ ಹೋದ್ಲು. ಸಾನ್ವಿ ಕೋಪದಿಂದಲೇ ಕೆಲಸ ಮಾಡ್ತಿದ್ರೆ ಅವಳಿಗೆ ಹೆಲ್ಪ್ ಮಾಡ್ತಾ ಕಾವ್ಯಾಳನ್ನು ಕನಿಷ್ಠ ಕಿಚನ್ ಕಡೆ ಕೂಡ ನೋಡೋದಕ್ಕೆ ಬಿಡದ ಪ್ರಯಾಗ್, ದೇವ್ ಮತ್ತು ರಾಘವ್ ರೆಡ್ಡಿ ಅವರು ಅಡ್ಡಿಪಡಿಸಿದ್ರಿಂದ ಅವಳು ಸೈಲೆಂಟಾಗಿ ಬೆಳಗಿನ ಬಾದಾಮಿ ಜೊತೆಗೆ ಡ್ರೈ ಫ್ರೂಟ್ಸನ್ನು ಕಷ್ಟಪಟ್ಟು ತಿಂತಾ ಕೂತಿದ್ಲು. ತಿಂಡಿ ತಿಂದಮೇಲೆ ಕಾವ್ಯ ಫ್ಯಾಮಿಲಿ ಅವರು ಹೊರಡ್ತೀವಿ ಅಂತ ಹೇಳಿ ಹೊರಟೋದ್ಮೇಲೆ ದೇವ್ ಸಾನ್ವಿಯನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋದ. ಡಾಕ್ಟರ್ನ ಭೇಟಿಯಾಗಿ ಡಾಕ್ಟರ್ ಹೇಳಿದ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿದ ಮೇಲೆ ಸಾನ್ವಿ ಪ್ರಾಬ್ಲಮ್ ತುಂಬ ಮಟ್ಟಿಗೆ ಕ್ಯೂರ್ ಆಗಿದೆ ಅಂತ ಮಾಹಿತಿ ಸಿಕ್ತು. ತಾನು ಹೆಚ್ಚು ಪ್ರೆಷರ್ ತೊಗೊಂಡಿಲ್ಲ ಅಂತ ಅರ್ಥ ಆಯಿತು. ಇಂಪ್ರೂವ್ಮೆಂಟ್ ಇರೋದನ್ನ ನೋಡಿ ಸಾನ್ವಿ ಜೊತೆಗೆ ದೇವ್ ಕೂಡ ಸಂತೋಷಪಟ್ಟು, ಅವಳು ಪ್ರೆಗ್ನೆಂಟ್ ಆಗಬಹುದಾ ಡಾಕ್ಟರ್ ಅಂತ ಕೇಳಿದ. ಅಫ್ಕೋರ್ಸ್ ಆಗಬಹುದು, ಬಟ್ ಜಾಗೃತಿಯಾಗಿರಬೇಕು, ಹೆಚ್ಚಿನ ಕೇರ್ ತೊಗೋಬೇಕು ಅಂತಂದರೆ ಸಾನ್ವಿ ಎಷ್ಟೋ ಸಂತೋಷದಿಂದ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನೀವು ಹೇಳಿದಾಗೆ ಎಕ್ಸ್ಟ್ರಾ ಕೇರ್ ತೊಗೋತೀನಿ, ಇನ್ನು ಪ್ರೆಗ್ನೆನ್ಸಿಗಾಗಿ ಪ್ಲ್ಯಾನ್ ಮಾಡ್ಕೊತೀನಿ ಅಂತ ಎಕ್ಸೈಟಾಗಿ ಹೇಳಿದ್ರೆ ದೇವ್ ಮಾತ್ರ ಆಲೋಚಿಸ್ತಾ ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ ಕೊಟ್ಟ ಮೆಡಿಸಿನ್ಸ್ ತೊಗೊಂಡು ಸಾನ್ವಿ ಜೊತೆ ಮನೆಗೆ ಹೊರಟ. ಕಾರ್ನಲ್ಲಿ ದೇವ್ ಮುಖದಲ್ಲಿ ಸಂತೋಷ ಕಾಣಿಸ್ತೇ ಇರೋದ್ರಿಂದ, ಏನಾಯ್ತು ಬಾವಾ, ಯಾಕಿನ್ನೂ ಹಾಗಿದೆಯಾ, ನನಗೆ ಆರಾಮಾಗೇ ಇದೆಯಲ್ಲ ಅಂತ ಅಂದ್ಲು ಸಾನ್ವಿ. ಏನಿಲ್ಲ ಬಿಡು ಸಾನ್ವಿ, ನಾರ್ಮಲಾಗಿ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಅವಳನ್ನ ಮನೆ ಹತ್ತಿರ ಬಿಟ್ಟು ತಾನು ಸ್ಟಾರ್ಟ್ ಮಾಡಲಿರೋ ಏರ್ಲೈನ್ಸ್ಗೆ ಪರ್ಮಿಷನ್ ಬಂದಿರೋದ್ರಿಂದ ಅದರ ಕೆಲಸದ ಮೇಲೆ ಹೋದ. ಹೋದ ದೇವ್ ತಿರುಗಿ ಮನೆಗೆ ಬರುವಷ್ಟರಲ್ಲಿ ಅರ್ಧರಾತ್ರಿ ಆಗಿತ್ತು. ಅಲ್ಲಿವರೆಗೂ ಸಾನ್ವಿ ದೇವ್ಗ ಕಾಯ್ತಾ ಕೂತಿದ್ಲು. ಅಹಿರಾರನ್ನ ಮಲಗಿಸಿ ರೂಮ್ ಒಳಗಡೆ ಬಂದಂತಹ ದೇವ್ ಸೋಫಾದಲ್ಲಿ ಕೂತು ತನಗ ಕಾಯ್ತಿದ್ದ ಸಾನ್ವಿಯನ್ನು ನೋಡಿ, ನೀನಿನ್ನೂ ನಿದ್ದೆ ಮಾಡಲಿಲ್ಲ ಸಾನ್ವಿ ಅಂತ ಕೇಳಿದ ತನ್ನ ಹೆಂಡತಿನ. ಸಾನ್ವಿ ತುಂಬ ಕೋಪದಿಂದ ಮೇಲೆದ್ದು, ಇಷ್ಟು ಹೊತ್ತಿನವರೆಗೆ ಬಾಬಾ ವರ್ಕ್ ಮಾಡೋದು, ಸ್ವಲ್ಪ ಆದರೂ ಬುದ್ಧಿ ಇದೆಯಾ ನಿನಗೆ, ನಿನ್ನೆ ಇಡೀ ದಿನ ನಿದ್ದೆ ಮಾಡಿಲ್ಲ, ಇವತ್ತು ಇಡೀ ದಿನ ರೆಸ್ಟ್ ತೊಗೊಂಡಿಲ್ಲ, ನಿಜಕ್ಕೂ ನೀನು ಮನುಷ್ಯ ಅನ್ಕೋತಾ ಇದೆಯಾ, ಇನ್ಯಾರೋ ಅಂತ ಅನ್ಕೊತಿದ್ಯಾ ನೀನು ಅಂತ ಬೈತಾ ಇದ್ದರೆ ದೇವ್ ನಗ್ತಾ ತನ್ನ ಕೋಟನ್ನು ತೆಗೆದು ಪಕ್ಕದಲ್ಲಿಟ್ಟು ಸಾನ್ವಿನ ಗಟ್ಟಿಯಾಗಿ ಅಪ್ಕೊಂಡು, ಟಯರ್ಡ್ ಆಗಿದ್ದೀನಿ ಸಾನ್ವಿ, ನಾಳೆ ಮಾತಾಡೋಣ ಅಂಥೇಳಿ ಸ್ನಾನ ಕೂಡ ಮಾಡದೆ ಬೆಡ್ ಮೇಲೆ ಬಿದ್ದುಬಿಡ್ತಿದ್ರೆ, ಇರು ಬಾವಾ ಅಂಥೇಳಿ ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಫ್ರೆಶ್ ಆಗಿರುತ್ತೆ ಅಂತ ದೇವನನ್ನು ಬಲವಂತವಾಗಿ ವಾಶ್ರೂಮ್ ಒಳಗೆ ತಳ್ಳಿ ತಾನು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲೇ ಊಟ ತಂದು ದೇವ್ ಕೈಯಲ್ಲಿ ಇಡ್ತಾ, ಇನ್ನೊಂದು ಸಾರಿ ಹೀಗೆ ಮಾಡಬೇಡ ಬಾವಾ, ನನಗೆ ತುಂಬ ಕೋಪ ಬರುತ್ತೆ, ನಿನ್ನ ಹೊಡಿಬೇಕನ್ಸುತ್ತೆ, ಆದರೆ ಏನು ಮಾಡಲಿ, ಹೊಡೆಯೋದಕ್ಕಾಗಲ್ವಲ್ಲ ಅಂತ ಮುನಿಸಿನಿಂದ ಅಂತ ಇದ್ದರೆ ದೇವ್ ನಗ್ತಾ ಊಟವನ್ನು ಮುಗಿಸಿ ಗುಡ್ ನೈಟ್ ಸಾನ್ವಿ ಅಂತ ಅವಳ ತುಟಿಗಳ ಮೇಲೆ 2 ಸೆಕೆಂಡ್ ಮುತ್ತಿಟ್ಟು ಅಹಿರಾ ಪಕ್ಕದಲ್ಲಿ ಮಲಗ್ದ. ಸಾನ್ವಿ ಮತ್ತೊಂದು ಪಕ್ಕದಲ್ಲಿ ಮಲ್ಕೊಂಡ್ಳು. ಬೆಳಗ್ಗೆ ದೇವ್ ಇಟ್ಕೊಂಡಿದ್ದಂಥ ಅಲಾರಾಮ್ನಿಂದಾಗ 5 ಗಂಟೆಗೆ ಎಚ್ಚರ ಆಯಿತು. ಆ ಅಲಾರಾಮ್ಗೆ ಎಚ್ಚರವ ಸಾನ್ವಿ ದೇವ್ ಎದ್ದು ಅಲಾರಾಮ್ ಆಫ್ ಮಾಡ್ತಿದ್ರೆ, ಮಲಗ್ ಬಾವಾ ಅಂತ ಅಂದ್ಲು. ಇಲ್ಲ ಸಾನ್ವಿ, ವರ್ಕ್ ಇದೆ, ಕೆಲವು ದಿನಗಳು ನನ್ನ ಕೆಣಕಬೇಡ ನೀನು, ಯಾವಾಗ ಬಂದೆ ಯಾವಾಗ ಹೋಗ್ತಾ ಇದ್ದೀನಿ ಅಂತ ನಿಜವಾಗ್ಲೂ ನನ್ನ ಡಿಸ್ಟರ್ಬ್ ಮಾಡಲೇಬೇಡ, ತುಂಬ ಇಂಪಾರ್ಟೆಂಟ್ ವರ್ಕ್ ಅಂತ ಸೀರಿಯಸ್ ಆಗಿ ಹೇಳಿ ಎದ್ದು ಫ್ರೆಶ್ ಆಗಿ ಜಾಗಿಂಗ್ಗೆ ಹೊರಟೋದ. ಸಾನ್ವಿ ಒಂದು ನಿಟ್ಟುಸಿರು ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಮೊದಲಿಗೆ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡಿ ದೇವ್ ಬರುವಷ್ಟರಲ್ಲಿ ಪ್ರೋಟೀನ್ ಶೇಕ್ ಕೂಡ ಪ್ರಿಪೇರ್ ಮಾಡಿಟ್ಲು. ದೇವ್ ಬಂದಿದ್ದ ತಕ್ಷಣ ಅದನ್ನು ಅವನಿಗೆ ಕೊಟ್ಟಳು. ಅದನ್ನು ಕುಡಿದಂಥ ದೇವ್ ತುಂಬ ಬೇಗ ಫ್ರೆಶ್ ಆಗಿ ಸೂಟ್ ಹಾಕೊಳ್ಳುವಷ್ಟರಲ್ಲೇ ಅಹಿರಾ ಎದ್ದಿದ್ದರಿಂದ ಅವಳಿಗೆ ಮುತ್ತಿಟ್ಟು ಸಾನ್ವಿ ಕಾಫಿ ತೊಗೊಂಡು ರೂಮ್ ಒಳಗೆ ಬರೋ ಅಷ್ಟರಲ್ಲೇ ಅವಳಿಗೆ ಅಹಿರಾಳನ್ನು ಒಪ್ಪಿಸಿ ಕಾಫಿ ಕುಡಿದು, ಏರ್ಲೈನ್ಸ್ಗೆ ಪರ್ಮಿಷನ್ ಬಂದಿದೆ ಸಾನ್ವಿ, ಸೊ ಆ ಕೆಲಸದ ಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಸಾಧ್ಯ ಆದರೆ ಕೆಲವು ದಿನಗಳು ಮನೆಯಿಂದಲೇ ನೀನು ನನ್ನ ವರ್ಕ್ ಹ್ಯಾಂಡಲ್ ಮಾಡಬಲ್ಲಿಯಾ ಅಂತ ಕೇಳ್ದ. ಹಾಂ ಬಾಬಾ, ಖಂಡಿತ, ಮನೆಯಲ್ಲಿ ಒಬ್ಬಳೇ ತಾನೇ ಇರ್ತೀನಿ, ಮಾಡ್ತೀನಿ,
ಆದರೆ ಆಫೀಸ್ಗೆ ಹೋಗೋದಕ್ಕಾಗಲ್ಲ, ಅದಕ್ಕೆ ಒಬ್ಬಳೇ ಇರ್ತಾಳಲ್ಲ ಅಂತ ಅಂದರೆ ಇಟ್ಸ್ ಓಕೆ ಅಂತ ಹೇಳಿ ನಾನು ಹೊರಡ್ತೀನಿ ಅಂತ ಅಂದ ತಕ್ಷಣ, ತಿಂಡಿ ತಿಂದು ಹೊರಡು, ಹೀಗೆ ಮಾಡಿದ್ರೆ ಮಾತ್ರ ನನಗೆ ಕೋಪ ಬರುತ್ತೆ ಅಂತ ಸೀರಿಯಸ್ ಆಗಿ ಅಂದ್ಲು ಸಾನ್ವಿ. ಅವಳ ಮಾತಿಗೆ ದೇವ್ ನಗ್ತಾ ಸರಿ ಅಂತ ಹೇಳಿ ತ್ವರಿತವಾಗಿ ಬೇಗ ಬೇಗ ತಿಂಡಿ ತಿಂದು ಮನೆಯವರು ಕೂಡ ಬಂದಿದ್ದರಿಂದ ಅವ್ರ ಜೊತೆ ಅಹಿರಾ ಹೆಸರಿನ ಮೇಲೆ ಏರ್ಲೈನ್ ಸ್ಟಾರ್ಟ್ ಮಾಡಿದ್ದೀನಿ, ರೀಸೆಂಟಾಗಿ ಪರ್ಮಿಷನ್ ಕೂಡ ಬಂದಿದೆ, ಅದರ ಕೆಲಸದ ಮೇಲೆ ಓಡಾಡ್ತಿದ್ದೀನಿ ಅಂತ ಹೇಳಿ ಹೊರಟೋದ. ದಿನಗಳು ತುಂಬ ವೇಗವಾಗಿ ಕಳೆದು ಹೋಗ್ತಿದ್ವು. ಅಹಿರಾ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಪ್ಲೇ ಸ್ಕೂಲ್ಗೆ ಹೋಗಿ ಬರ್ತಿದ್ರೆ, ಸಾನ್ವಿ ಮನೆಯಿಂದಲೇ ದೇ ವರ್ಕ್ ಹ್ಯಾಂಡಲ್ ಮಾಡ್ತಿದ್ದಾಳೆ. ಇನ್ನೊಂದೆಡೆ ಕಾವ್ಯ ತನ್ನ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ತಿದ್ರೆ, ಮತ್ತೊಂದು ಪ್ರಯಾಗ್ ಆಫೀಸನ್ನು ನೋಡ್ಕೊಳ್ತಿದ್ದಾನೆ. ಮತ್ತೊಂದೆಡೆ ರಾಘವ್ ರೆಡ್ಡಿ ಅವರು ರೆಸ್ಟ್ ಮೋಡ್ನಲ್ಲಿ ಇರೋದ್ರಿಂದ ಮನೆಯಲ್ಲಿರ್ತಾ ವಿಶ್ರಾಂತಿಯನ್ನು ಪಡೀತಿದ್ರೆ, ಅನ್ಸೂಯ ಅವರು ಎಲ್ಲರ ಜವಾಬ್ದಾರಿ ತಗೊಂಡು ಎಲ್ಲರನ್ನ ಜಾಗೃತಿಯಾಗಿ ನೋಡ್ಕೊಳ್ತಿದ್ದಾರೆ. ಇನ್ನು ದೇವ್ ವಿಷಯ ಹೇಳಬೇಕಾಗಿಲ್ಲ, ಅವನಿಗೆ ಕನಿಷ್ಠ ನೀರು ಕುಡಿಯೋಷ್ಟು ಕೂಡ ಬಿಡುವಂತೂ ಇರಲೇ ಇಲ್ಲ. ಬೆಳಗ್ಗೆ ಹೋದರೆ ಯಾವಾಗಲೂ ಅರ್ಧ ರಾತ್ರಿಗೆ ಬರ್ತಾ ತುಂಬ ಬ್ಯುಸಿಯಾಗಿ ಓಡಾಡ್ತಿದ್ದಾನೆ. ಹಾಗೆ ಮತ್ತೊಂದು 5 ತಿಂಗಳು ಕಳೆದು ಹೋದವು. 5 ತಿಂಗಳಲ್ಲಿ ಕಾವ್ಯಾಳಿಗೆ 7ನೇ ತಿಂಗಳು ಬಂದಿದ್ದರಿಂದ ಅವಳಿಗೆ ಗಂಡನ ಮನೆಯ ಕಡೆಯಿಂದ ಸಾನ್ವಿಯವರೇ ಸೀಮಂತವನ್ನು ಮಾಡಿದ್ರು. ಆಮೇಲೆ ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕಾವ್ಯ ತಂದೆ ತಾಯಿ ಅಂದರೆ ಅಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ ಅಂತ ಪ್ರಯಾಗ್ ಕಳಿಸಲ್ಲ ಅಂದ. ಆದರೆ ಸಂಪ್ರದಾಯ ಪ್ರಕಾರ ತವರು ಮನೆಯಲ್ಲೂ ಸೀಮಂತ ನಡಿಬೇಕಾಗಿದ್ದರಿಂದ ಸೀಮಂತದವರೆಗಾದರೂ ಕಳಿಸ್ತೀನಿ ಅಂತ ಪ್ರಯಾಗ್ ಕೂಡ ಹೋದ ಕಾವ್ಯ ಜೊತೆಯಲ್ಲೇ. ಇನ್ನು ಸೀಮಂತ ಮುಗಿದ ಮೇಲೆ 1 ವಾರಗಳ ಕಾಲ ಮನಸ್ಸಾರೆ ಕಾವ್ಯ ಅಲ್ಲಿದ್ದ ಮೇಲೆ ತಿರುಗಿ ಕರ್ಕೊಂಡು ಬಂದುಬಿಟ್ಟ ಪ್ರಯಾಗ್. ಅಷ್ಟರಲ್ಲೇ ಏರ್ಲೈನ್ಸ್ ಒಂದು ಹಂತಕ್ಕೆ ಬಂದಿದ್ದರಿಂದ ದೇವಿಗೆ ಸ್ವಲ್ಪ ಟೈಮ್ ಸಿಗ್ತಿತ್ತು. ಅದರಲ್ಲೂ 5 ತಿಂಗಳು ಅಹಿರಾರೊಂದಿಗೆ ಕೂಡ ಹೆಚ್ಚಾಗಿ ಸ್ಪೆಂಡ್ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನು ಸಾನ್ವಿ ಅಹಿರಾರೊಂದಿಗೆ ಚೆನ್ನಾಗಿ ಬಾಂಡಿಂಗ್ ಬೆಳೆಸ್ಕೊಂಡಿದ್ಲು. ಅಹಿರಾ ಕೂಡ ಮಮ್ಮ ಅನ್ನುತ್ತಾ ಮನೆ ಹತ್ರ ಇದ್ದಾಗ ಸಾನ್ವಿ ಹಿಂದೆ ತಿರುಗ್ತಾ ಇದ್ಲು. ಇನ್ನೊಂದೆಡೆ ಕಾವ್ಯ ಹೋಟೆಲ್ ಬೇಬಿ ಇದ್ದಾನೆ ಅಂತ ಹೇಳಿದ್ರಿಂದ ತನ್ನ ಮುದ್ದು ಮಾತುಗಳನ್ನ ಬೇಬಿಗೆ ಹೇಳ್ತಾ ಕಾವ್ಯಾಳನ್ನು ನಗಿಸ್ತಿದ್ಲು. ಹಾಗೆ ಮತ್ತೊಂದು 2 ತಿಂಗಳು ಕೂಡ ಕಳೆದು ಹೋದವು. ಅಂದರೆ ಕಾವ್ಯಾಳಿಗೆ 9ನೇ ತಿಂಗಳು ಬಂತು. 9ನೇ ತಿಂಗಳು ಬಂದು 2 ವಾರಗಳ ನಂತರ ಸಡನ್ನಾಗಿ ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಕಾವ್ಯಾಳಿಗೆ ಹೆರಿಗೆ ನೋವು ಬಂದಿದ್ದರಿಂದ ಸಾನ್ವಿ ರಾಘವ್ ರೆಡ್ಡಿ ಅವರು ಅನ್ಸೂಯ ಅವರೊಂದಿಗೆ ಅಹಿರಾಳನ್ನು ಕೂಡ ಕರ್ಕೊಂಡು ಹಾಸ್ಪಿಟಲ್ಗೆ ಗಡಿಬಿಡಿಯಾಗಿ ಹೋಗ್ತಾ ಏರ್ಲೈನ್ಸ್ ಕೆಲಸದ ಮೇಲೆ ಇನ್ನೂ ಓಡಾಡ್ತಿದ್ದ ದೇವ್ಗೆ ಮತ್ತು ಆಫೀಸ್ನಲ್ಲಿ ಬ್ಯುಸಿಯಾಗಿದ್ದ ಪ್ರಯಾಗ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳಿದ್ರು. ಅವರು ಹಾಸ್ಪಿಟಲ್ಗೆ ಅವರಿಬ್ಬರು ಬರೋ ಅಷ್ಟರಲ್ಲೇ ಕಾವ್ಯ ನೋವಿನಿಂದ ಹಾಸ್ಪಿಟಲೆಲ್ಲ ಕೇಳಿಸೋ ಕಿರ್ಚಾಡ್ತಿದ್ಲು. ಆ ಕಿರ್ಚಾಟಕ್ಕೆ ಪ್ರಯಾಗ್ ಹೆದರ್ತಿದ್ರೆ ಸಾನ್ವಿ ಧೈರ್ಯವನ್ನು ಹೇಳ್ತಿದ್ಲು. ಮತ್ತೊಂದು 2 ಗಂಟೆಗಳ ಕಾಲದ ನಿರಂತರ ನೋವಿನ ನಂತರ ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ಲು ಕಾವ್ಯ. ಒಳಗಡೆಯಿಂದ ಬೇಬಿ ಅಳೋ ಧ್ವನಿ ಕೇಳಿಸ್ತಿದ್ದಂತೆ ಎಲ್ಲರ ಮುಖದಲ್ಲೂ ಸ್ವಲ್ಪ ನೆಮ್ಮದಿ ಕಾಣಿಸ್ತು. ತಕ್ಷಣ ನರ್ಸ್ ಹೊರಗಡೆ ಬಂದು ಗಂಡ್ಮಗು ಹುಟ್ಟಿದೆ ಅಂತ ಹೇಳಿದ್ರು. ಅಷ್ಟೇ, ಪ್ರಯಾಗ್ ಸಂತೋಷ ಅಂತೂ ಆಕಾಶವನ್ನೇ ಮುಟ್ಟಿಬಿಡ್ತು. ನನಗೆ ಮಗ ಹುಟ್ಟಿದಾನೆ ಸಾನ್ವಿ, ನನಗೆ ಮಗ ಹುಟ್ಟಿದ್ದಾನೆ ಅಂದರೆ ನಿನಗೆ ಸೋದರಳಿಯ ಹುಟ್ಟಿದ್ದಾನೆ ಅಂತ ಸಾನ್ವಿಯನ್ನು ಗಟ್ಟಿಯಾಗಿ ಅಪ್ಕೊಂಡು ತನ್ನ ಆನಂದವನ್ನು ಕಣ್ಣೀರಿನ ಮೂಲಕ ವ್ಯಕ್ತಪಡಿಸ್ತಾ ಇದ್ದರೆ, ದೇವ್ ಅಹಿರಾನನ್ನು ಎತ್ಕೊಂಡೆ ಸಾನ್ವಿಯನ್ನು ಬಿಟ್ಟು ಪ್ರಯಾಗ್ನನ್ನು ಅಪ್ಕೊಂಡು ಕಂಗ್ರ್ಯಾಚುಲೇಷನ್ಸ್, ಕೊನೆಗೂ ತಂದೆ ಆಗಿಬಿಟ್ಟೆ ಅಂತ ಅಂದ ದೇವ್. ಕಾವ್ಯ ನೋವಿನಿಂದಾಗಿ ಹೆದರಿ ಹತ್ತಿದ ಅಹಿರಾ ಎಲ್ಲರೂ ಸಂತೋಷದಿಂದ ನಗ್ತಿರೋದು ನೋಡಿ, ಯಾಕೆ ನಗ್ತಿದ್ದೀರಾ ಮಮ್ಮ ಅಂತ ಕೇಳಿದ್ಲು. ಪ್ರಯಾಗ್ ಅಹಿರಾಳನ್ನು ಎತ್ಕೊಂಡು, ನಿನ್ನ ಚಿಕ್ಕ ಮೈದಿನ ಬಂದುಬಿಟ್ಟ ಹೀ ಅಂತ ಅಂತಿರುವಾಗಲೇ ಬೇಬಿಯನ್ನು ಹೊರಗಡೆ ಕರ್ಕೊಂಡು ಬಂದರು. ಆ ಬೇಬಿಯನ್ನು ಮೊದಲಿಗೆ ಎತ್ಕೊಂಡಿದ್ದು ಸಾನ್ವಿಯೇ. ಬೇಬಿಯನ್ನು ಎತ್ಕೊಂಡು ಸಾನ್ವಿ ದೇಹ ಒಂದು ರೀತಿ ರೋಮಾಂಚನಕ್ಕೊಳಗಾಯಿತು. ಕಣ್ಣುಗಳನ್ನ ಮುಷ್ಟಿಗಳನ್ನ ಗಟ್ಟಿಯಾಗಿ ಮುಚ್ಕೊಂಡು ಕಾಲುಗಳನ್ನ ಆಡಿಸ್ತಿದ್ದಂಥ ಪಾಪುವನ್ನು ನೋಡ್ತಿದ್ರೆ ಕಣ್ಣುಗಳಲ್ಲಿ ನೀರು ಆಟೋಮೆಟಿಕ್ಕಾಗಿ ಬಂದೇ ಬಿಡ್ತವಳಿಗೆ. ಯಾಕಂದರೆ ಅಹಿರಾಳನ್ನು ಎತ್ತಾಗ ಅವಳನ್ನ ಎತ್ಕೊಳ್ಳೋದಕ್ಕೂ ಕೂಡ ಸಾನ್ವಿ ಎಷ್ಟೋ ಬಾರಿ ಹೆದರಿದ್ಲು. ಅದರಿಂದಾಗಿ ಈಗ ಮನಸ್ಸಾರೆ ಪ್ರಯಾಗ್ ಮಗುವನ್ನು ಎತ್ಕೊಂಡಿದ್ರಿಂದ ಆ ಭಾವನೆ ಬಂತು. ಸಾನ್ವಿ ಸುತ್ತಲೂ ಸೇರಿದ ಉಳಿದವರು ಪಾಪು ಕೆನ್ನೆ ಕೀರ್ತದಂತೆ ಪಾಪು ಜೋರಾಗಿ ಅಳ್ತಾ ಕಂಡುಬಿಟ್ಟು ಈ ಹೊಸ ಲೋಕವನ್ನು ನೋಡ್ತಿದ್ರೆ ಸಾನ್ವಿ ಕಂಗಾಲಾಗಿ ಪಾಪುವನ್ನು ಸಮಾಧಾನ ಮಾಡೋದಕ್ಕೆ ನೋಡಿದ್ಲು. ಆದರೆ ಪಾಪು ತನ್ನ ಮುಷ್ಟಿಯನ್ನು ಬಾಯಲ್ಲಿಟ್ಟುಕೊಂಡು ಕಣ್ಣ ಪುಟ ಅಂತ ಆಡಿಸ್ತಾ ಎಲ್ಲರ ಕಡೆ ಹೊಸದಾಗಿ ನೋಡ್ತಿದ್ರೆ ಎಲ್ಲರ ಕಣ್ಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿ ಬಂತು. ಸಾನ್ವಿ ಕೈಯಿಂದ ಪಾಪುವನ್ನು ಅನ್ಸೂಯ ಅವರಿಸ್ಕೊಂಡು, ಪಾಪುವಿನಲ್ಲಿ ನಿನ್ನ ಹೋಲಿಕೆಗಳೇ ಇವೆ ಸಾನ್ವಿ, ನೋಡು ಕಣ್ಣುಗಳು ಅವಳದ್ದೇ ನಿಂದೆ ಥರ ಇದೆ, ಜೇನು ಕಣ್ಣುಗಳು ಅಂತ ಮುದ್ದಿಸ್ತಾ ಅಂತಿದ್ರೆ, ಹೌದು ಮಮ್ಮಿ, ಈ ಮೂಗು ನೋಡು ಅಚ್ಚ
ಕಾವ್ಯ ಥರದೇ ಇದೆ ಅಂತ ಮುದ್ದಿಸ್ತಾ ಅಂದ ಪ್ರಿಯಾ ಕೂಡ. ಎಷ್ಟೋ ಕಷ್ಟಗಳ ನಂತರ ತಮ್ಮ ಮನೆಯಲ್ಲಿ ಅಹಿರಾ ಬರ್ಡೇ ಆದಮೇಲೆ ಮತ್ತೊಂದು ಸಂತೋಷದ ವಾರ್ತೆ ಇದು. ಅದಕ್ಕೆ ದೇವತುಟಿಗಳಲ್ಲಿ ಸ್ವಚ್ಛವಾದ ಕಿರುನಗೆ ಮೂಡಿ ಸಂತೋಷದಿಂದ ಎಲ್ಲರ ಕಡೆ ನೋಡ್ತಿದ್ದ. ಇನ್ನು ಅಹಿರಾ ಪಾಪುವನ್ನು ನೋಡಲು ಎಕ್ಸೈಟ್ ಆಗ್ತಾ ನನ್ನ ಪಾಪು ಅಂತ ಪ್ರಿಯಾಗ್ ಕೈಯಿಂದ ಮುಂದಕ್ಕೆ ಜಿಗಿತಿದ್ರೆ ಪ್ರಿಯಾಗ್ ನಗ್ತಾ ಅಹಿರಾನನ್ನು ಪಾಪು ಹತ್ರ ಕರ್ಕೊಂಡು ಹೋಗಿ ಹೇಗಿದ್ದಾನೆ ಪಾಪು ಅಂತ ಬೆಳ್ಳಗೆ ಮುದ್ದಾಗಿ ಗುಂಡಾಗಿರೋ ಪಾಪುವನ್ನು ತೋರಿಸ್ತಾ ಕೇಳ್ದ. ಅಯ್ಯೋ ಪಾಪು ಅಂತೂ ಸೂಪರು ಅನ್ನುತ್ತಾ ಅಹಿರಾ ಪಾಪು ಕೆನ್ನೆಗೆ ಮುತ್ತಿಟ್ರೆ ಪಾಪು ಮತ್ತೊಮ್ಮೆ ಜೋರಾಗಿ ಕಿರ್ಚ್ದ. ಅದನ್ನು ನೋಡೋ ಅಹಿರಾ ಭಯದಿಂದ ಮುಖ ಮಾಡ್ಕೊಂಡು ಹಿಂದಕ್ಕೆ ಸರಿತಿದ್ದಂತೆ ಸಾನ್ವಿ ಅಹಿರಾ ಕೈಗೆ ತಗೊಂಡು ಇತ್ತ ಬಾ ಅಹಿ ಅಂತ ಪಾಪು ಕೈಯನ್ನು ತನ್ನ ಕೈಯಲ್ಲಿ ಇಡ್ತಿದ್ದಂತೆ ಅಹಿರಾ ಸ್ವಲ್ಪ ಹೆದರಿಕೆಯಿಂದಲೇ ಪಾಪುಗೆ ಏನಾಯ್ತಮ್ಮ ಅಂತ ಮುದ್ದಾಗಿ ಕೇಳಿದ್ಲು. ಏನಿಲ್ಲಪ್ಪ ನೋಡು ಅಳ್ತಾ ಇಲ್ಲ ಅಂತ ಮತ್ತೆ ಅಳು ನಿಲ್ಲಿಸಿ ಅವರ ಕಡೆ ನೋಡ್ತಿದ್ದ ಪಾಪುವನ್ನು ತೋರಿಸ್ತಿದ್ದಂತೆ ಅಹಿರಾ ಕಣ್ಣುಗಳು ಪಟಾಕಿಯಂತೆ ಬೆಳಗದವು. ನನ್ನ ಮುದ್ದು ಪಾಪು ಅಂತ ಕೆಳಗೆ ಜಿಗಿತಿದ್ರೆ ದೇವ್ ಮುಂದಕ್ಕೆ ಬಂದು ಅಹಿರಾನ ಕೈಗೆ ತಗೊಂಡು ಇದೇ ಮೊದಲ ಬಾರಿಗೆ ಅಲ್ವಾ ಪಾಪು ಬಂದಿದ್ದು, ಅದರಲ್ಲೂ ನೋಡು ಪಾಪು ಹೇಗೆ ಹಸಿವಿಗೆ ಅಳ್ತಾ ಇದ್ದಾನೋ, ಕಾವ್ಯತೆ ಮಿಲುಕೊಟ್ಟ ಮೇಲೆ ಆಟ ಆಡೋಣ ಸರಿನಾ ಅಂತ ಸಮಾಧಾನ ಮಾಡ್ದ. ಅಷ್ಟರಲ್ಲೇ ಡಾಕ್ಟರ್ ಹೊರಗೆ ಬಂದಿದ್ದರಿಂದ ಕಾವ್ಯಾಳಿಗೆ ಹೇಗಿದೆ ಅಂತ ಕೇಳ್ದ. ಚಿಂತೆ ಬೇಡ, ಹೆವಿ ಬ್ಲೀಡಿಂಗ್ ಸ್ವಲ್ಪ ಹೆಚ್ಚಾಗಿ ಸ್ಟ್ರೈನ್ ಆಗಿದೆ, ಅದರಿಂದಾಗಿ ನೀರಸದಿಂದ ಮಲ್ಕೊಂಡಿದ್ದಾರೆ ಕಾವ್ಯ ಆ್ಯಂಡ್ ಅವಳನ್ನ ನಾರ್ಮಲ್ ರೂಮ್ಗೆ ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಿದ ಮೇಲೆ ಪಾಪಗೆ ಹಾಲು ಕುಡಿಸೋದಕ್ಕೆ ನರ್ಸ್ ಬರ್ತಾರೆ ಅಂತ ಇನ್ನಷ್ಟು ಜಾಗ್ರತೆಯನ್ನು ಹೇಳಿ ಡಾಕ್ಟರ್ ಹೊರಟು ಹೋದರು. ತಕ್ಷಣವೇ ಕಾವ್ಯಾಳಿಗೆ ಡ್ರೆಸ್ ಚೇಂಜ್ ಮಾಡಿ ಕಾವ್ಯಾಳನ್ನು ಅವರು ತೊಗೊಂಡಿದ್ದ ಸ್ಪೆಷಲ್ ರೂಮ್ಗೆ ಶಿಫ್ಟ್ ಮಾಡಿದ್ರು. ಹಾಗೆ ಶಿಫ್ಟ್ ಮಾಡ್ತಿರುವ ಕಾವ್ಯ ನೀರಸದಿಂದ ಕಣ್ ತೆರೆಯೋದಕ್ಕೂ ಆಗ್ತಿರಲಿಲ್ಲ. ಕನಿಷ್ಠ ತಾನು ಪಾಪುವನ್ನು ಕೂಡ ನೋಡಲಿಲ್ಲ. ಪಾಪು ಬರೋ ಅಷ್ಟರಲ್ಲೇ ಕಾವ್ಯ ನೀರಸದಿಂದ ಕಣ್ಮುಚ್ಚಿ ಹೋಗಿದ್ದರಿಂದ ಇನ್ನು ಸ್ಪೆಷಲ್ ರೂಮ್ಗೆ ಶಿಫ್ಟ್ ಮಾಡಿದ ಮೇಲೆ ಕಾವ್ಯಗೆ ಸೆಲೆನ್ ಹಾಕಿದ ನರ್ಸ್ ಕಾವ್ಯ ಕೆನ್ನೆ ಮೇಲೆ ತಟ್ಟಿ ಕಣ್ ತೆರೆಯುವಂತೆ ಮಾಡಿದ ಮೇಲೆ ನಿಮ್ಮ ಪಾಪು ಅಂತ ಸಾನ್ವಿ ಕೈಯಲ್ಲಿದ್ದ ಪಾಪುವನ್ನು ಕಾವ್ಯ ಪಕ್ಕದಲ್ಲಿ ಮಲಗಿಸ್ತಿದ್ದಂತೆ ಕಾವ್ಯ ಕಣ್ಣೀರಿನಿಂದ ಪಾಪು ಕೆನ್ನೆ ಮೇಲೆ ಕೈ ಇಟ್ಟು ಪಕ್ಕಕ್ಕೆ ನೋಡಿದ್ಲು. ಎಲ್ಲರೂ ತನ್ನ ಕಡೆ ಸಂತೋಷದಿಂದ ನೋಡ್ತಿದ್ರೆ ನಮ್ಮ ಪಾಪು ಅಂತ ತುಂಬ ಮೆಲ್ಲಗೆ ಹೇಳಿದ್ಲು ಕಾವ್ಯ. ಇಷ್ಟರಲ್ಲಿ ಪ್ರಿಯಾಗ್ ಓಡಿ ಬಂದು ಹಾಂ ಕಾವ್ಯ ನಮ್ಮ ಪಾಪು ತುಂಬ ಚೆನ್ನಾಗಿದ್ದಾನೆ ಅಂತ ಎಮೋಷ್ನಲ್ ಆಗಂತ ಕಾವ್ಯ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾ. ಇಷ್ಟರಲ್ಲಿ ನರ್ಸ್ ಗಂಡಸರನ್ನ ಹೊರಗಡೆ ಹೋಗೋದು ಕೇಳಿ ಸಾನ್ವಿನ ಹತ್ರಕ್ಕೆ ಬರೋದು ಕೇಳಿ ಕಾವ್ಯಳನ್ನು ಜಾಗ್ರತೆಯಾಗಿ ಕೂರಿಸಿದ ಮೇಲೆ ಪಾಪುವಿಗೆ ಹಾಲು ಹೇಗೆ ಕೊಡಬೇಕಂತ ತೋರಿಸಿ ಹಾಲು ಬರೆದಿದ್ರೆ ಹೇಳಿ ಡಾಕ್ಟರ್ ಜೊತೆ ಮಾತಾಡುವಂತೆ ಮಾಡ್ತೀನಿ ಅಂತ ಹೇಳಿ ಹೊರ್ಟು ಹೋದರು. ಸಾನ್ವಿ ಸಂತೋಷದಿಂದ ಕಾವ್ಯ ಎದುರುಗಡೆ ಕೂತು ನಿನಗೆ ಆರಾಮಾಗಿದೆಯಲ್ವಾ ಅದಕ್ಕೆ ಅಂತ ಕೇಳಿದ್ಲು. ತುಂಬ ಚೆನ್ನಾಗಿದೆ ಅದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಪಾಪು ಅಂತ ಪಾಪುವನ್ನು ನೋಡಿ ಮುದ್ದಿಸ್ತಿದ್ರೆ ಹೌದು ಅದಕ್ಕೆ ತುಂಬ ಸುಂದರವಾಗಿದ್ದಾನೆ ಅಂತ ಸಂತೋಷದಿಂದ ಅಂದ್ಲು ಸಾನ್ವಿ. ಇನ್ನು ಅಹಿರಾ ಸಾನ್ವಿ ಕಾಲುಗಳ ಹತ್ರ ಬಂದು ನನ್ನನ್ನು ಎತ್ಕೋ ಅಮ್ಮ ನನ್ನನ್ನು ಎತ್ಕೋ ಅಂತ ಮುದ್ದಾಗಂತಿದ್ರೆ ಸಾನ್ವಿ ಸರಿ ಅಂತ ಅಹಿರಾನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ್ಳು. ಇನ್ನು ಅಹಿರಾ ಕಣ್ಣು ದೊಡ್ಡದು ಮಾಡಿ ಹಾಲು ಕುಡಿಸ್ತಿದ್ದ ಕಾವ್ಯಾಳನ್ನು ಕಾವ್ಯ ಮಡಲಲ್ಲಿದ್ದ ಪಾಪುವನ್ನು ನೋಡ್ತಾ ಅತ್ತೆ ಏನು ಮಾಡ್ತಾ ಇದ್ದಾಳೆ ಮಮ್ಮಿ ಅಂತ ಕೇಳಿದ್ಲು ಡೌಟಾಗಿ. ಪಪ್ಪ ಹೇಳಿದ್ರಲ್ವಾ ಅತ್ತೆ ಮಿಲ್ಕ್ ಕೊಡ್ತಿದ್ದಾರೆ ಅಂತ ಅದನ್ನೇ ಮಾಡ್ತಿದ್ದಾರೆ ಅಹಿ ಅಂತ ಅಂದ್ಲು ಸಾನ್ವಿ. ಓ ಅನ್ನುತ್ತಾ ಅಹಿರಾ ಕಣ್ಣು ಬಿಟ್ಕೊಂಡು ಅವರ ಕಡೆಯೇ ನೋಡ್ತಾ ಇದ್ಲು. ಇನ್ನು ಹೊರಗಡೆ ಬಂದ ಪ್ರಿಯಾಗ್ ಸಂತೋಷದಿಂದ ದೇವನನ್ನು ಅಪ್ಕೊಂಡ್ರೆ ದೇವನಗ್ತಾ ನಿನ್ನ ಎಮೋಷ್ನಲ್ ಸ್ಟೇಟಸ್ ನನಗೆ ಅರ್ಥ ಆಗ್ತಾ ಇದೆ ಪ್ರಯು ಆದರೆ ಕಂಟ್ರೋಲ್ ಮಾಡ್ಕೋ ಅಂತ ಬೆನ್ನನ್ನು ತಡ್ತಿದ್ದ. ತುಂಬ ಹ್ಯಾಪಿಯಾಗಿದೆ ಬಾಬಾ, ನಿಜವಾಗ್ಲೂ ಹೇಳೋದಕ್ಕಾಗ್ತಾಯಿಲ್ಲ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಅನ್ನೋದು. ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಕೂಡ ಅರ್ಥ ಆಗ್ತಿಲ್ಲ. ನಾನು ಅತ್ತೆ ಮಾವಂದಿರಿಗೆ ಉಳಿದವ್ರಿಗೆ ಫೋನ್ ಮಾಡಿ ಹೇಳಬೇಕಲ್ವಾ ನನಗೆ ಮಗ ಹುಟ್ಟಿದ್ದಾನೆ ಅಂತ ಅನ್ನುತ್ತಾ ದೇವನನ್ನು ಬಿಟ್ಟು ಫೋನ್ ತಗೊಂಡು ಆ ಕಾರಿಡಾರ್ಗೆ ಹೋಗಿ ಎಲ್ರಿಗೂ ಕಾಲ್ ಮಾಡ್ತಿದ್ರೆ ದೇವ್ ನಗ್ತಾ ಹೋದ ಪ್ರಿಯಾಗ್ ಕಡೆ ಒಂದು ಬಾರಿ ನೋಡಿ ಸಾನ್ವಿ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.